ಕೂಡ ಅವ್ರಿಗೆ ಉಪಕಾರ ಸ್ಮರಣೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಬಡವರು ಎಲ್ಲ ಜಾತಿಯಲ್ಲೂ ಇರುವಂಥದ್ದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಆ ಬಡವರ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲಿಂದನೂ ಕೂಡ ಇದೆ, ಇವತ್ತು ಇದೆ, ಮುಂದೆನೂ ಕೂಡ ಇರುತ್ತೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ನಾವು ಗ್ಯಾರಂಟಿಗಳನ್ನು ಏನು ಆಶ್ವಾಸನೆ ಕೊಟ್ಟಿದ್ದೋ ಅದನ್ನು ನಾವು ಬಹಳ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಕೂಡ ಮಾಡಿದ್ದೀವಿ. ಬೆನಿಫಿಷರೀಸ್ ಇದ್ದಾರೆ, ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸನೂ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ಕಡೆನೂ ನಾವು ಗೆಲ್ತೇವೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾರು ಈಗ ಅಲ್ಲಿ ಎಷ್ಟು ಜನ ನಿಂತವ್ರಿ ದಾವಣಗೆರೆಗೆ? 17 ಜನ 18 ಜನ ನಿಂತವ್ರು. ಅಷ್ಟು ಜನನು ಕೂಡ ಗೆಲ್ತೀವಿ ಅಂತಾನೆ ನಿಂತಿರೋದು, ಸೋಲ್ತೀವಿ ಅಂತ ನಿಂತವ್ರ? ಅಷ್ಟು ಜನನು ಗೆಲ್ತೀವಿ ಅಂತಾನೆ ಹೇಳೋದು. 18 ಜನ ಇದ್ದಾರಲ್ಲಪ್ಪ. ಅದರಿಂದ ಎಲ್ಲರೂ ಅವರವರು ಆಶಾದಾಯಕವಾಗಿ ಹೇಳ್ಕೊತಾರೆ, ಹೇಳ್ಕೊಳ್ಳೋದಕ್ಕೆ ನಮ್ದೇನು ಅಡ್ಡಿ ಇಲ್ಲ. ಆದರೆ ಜನರ ಮನಸ್ಸಲ್ಲಿ ನಾವಿದ್ದೇವೆ, ಕಾಂಗ್ರೆಸ್ ಪಕ್ಷ ಇದೆ, ಸಿದ್ದರಾಮಯ್ಯನವರು ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳು ಜನರಿಗೆ ಮುಟ್ಟಿದೆ. ಅದನ್ನು ಜನ ಒಂದು ಏನು ಉಪಕಾರ ಸ್ಮರಣೆಯನ್ನು ತೋರಿಸ್ತಾರೆ ಮತ ಹಾಕೋದ್ರ ಮೂಲಕ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಂಟರ್ನಲ್ ರಿಸರ್ವೇಷನ್ನು ಅದು ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದೆ. ಯಾರೊಬ್ಬರು ಕೂಡ ಅದರಿಂದ ಸಮಾಧಾನ ಪಟ್ಟಂಗೆ ಅನಿಸ್ತಾ ಇಲ್ಲ. ಲೆಫ್ಟ್ ಆಗಲಿ, ರೈಟ್ ಆಗಲಿ, ಅದರ್ಸ್ ಆಗಲಿ, ಇನ್ನೊಬ್ಬರಾಗಲಿ. ಆಮೇಲಿಂದ ಮತ್ತೆ ಅದರಲ್ಲಿ ಇನ್ನೊಂದೇನೆಂದರೆ ಈ ಅಲೆಮಾರಿಗಳದ್ದು ಇದೆಯಲ್ಲ, ಅಲೆಮಾರಿಗಳು ನಾಗಮೋಹನ್ ದಾಸು ಅವ್ರದ್ದೆಲ್ಲ ಕ್ಯಾಟಗರೈಸ್ ಮಾಡಿ 1% ಇಟ್ಟಿದ್ರು. ಈಗ ಅದನ್ನೆಲ್ಲ ತಪ್ಪಿಸಿ ಅವ್ರುಗಳಿಗೆಲ್ಲ ಎ ಕ್ಯಾಟಗರಿಗೆ ತೊಗೊಂಡೋಗಿ ಇಟ್ಟಿರ್ತಕ್ಕಂಥದ್ದು. ಅದು ಕೂಡ ಒಂದು ರೀತಿಯಲ್ಲಿ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದಂಥ ನಿರ್ಣಯ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೆ. 2 ವರ್ಷ ನಾನೇ ಸಿದ್ದರಾಮಯ್ಯನವರು ಹೇಳಿದ್ರು ಸರ್, ಇನ್ನು 2 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತೀನಿ ಅಂತ ಹೇಳಿ. ರೀ ಅದು ಹೇಳ್ತಿರೋದ್ರ ಜೊತೆಗೆ ಅದು ಹೇಳಿರಲ್ವೇನ್ರಿ ಅವರು ಹೈಕಮಾಂಡ್ನವ್ರು ಹೇಳಿದ್ರೆ ಅಂತ? ನೀವು ಅದನ್ನು ಮುಂದಿನ ಬಿಟ್ಬಿಡ್ತೀರ, ಹಿಂದಿಂದ ಹೇಳ್ತೀರಾ. ಅವರು ಅಸೆಂಬ್ಲಿನಲ್ಲೂ ಹೇಳವ್ರೆ, ಇನ್ನು 2 ಬಜೆಟ್ ಹೈಕಮಾಂಡ್ ಒಪ್ಪಿದ್ರೆ ಹಾಕ್ತೀನಿ ಅಂತ ಅಲ್ಲೂ ಹೇಳವ್ರೆ. ಪದೇ ಹೇಳಿದಾರಲ್ಲ ಅವರು. ಜನರು ಕೂಡ ಅವರೇ ಇರಬೇಕು ಅಂತ ನಿರೀಕ್ಷೆ ಮಾಡ್ತಾರೆ. ಜನ ನಿರೀಕ್ಷೆ ಮಾಡ್ತಾರೆ, ಆದರೆ ಜನ ನಿರೀಕ್ಷೆ ಮಾಡಿದ್ರು ಕೂಡ ಹೈಕಮಾಂಡ್ನಲ್ಲಿ ಆ ನಿರೀಕ್ಷೆಗೆ ಗೌರವ ಕೊಡ್ತಾರೆ ಅಂತ ನಾನು ಅನ್ಕೊತೀನಿ. ಇಲ್ಲಾಂದರೆ ಕೆಲವು ಬಾರಿ ಜನರ ತೀರ್ಮಾನ ಒಂದಿರುತ್ತೆ, ಮೇಲ್ಗಡೆಯವರು ರಾಜಕಾರಣಿಗಳು ಮುಖಂಡಗಳು ಮಾಡೋ ತೀರ್ಮಾನ ಒಂದಿರ್ತದೆ. ಅದನ್ನು ಏನು ಮಾಡೋಕ್ಕಾಗಲ್ಲ, ಅದೇ ನಮ್ಮ ದೇಶದ ಇತಿಹಾಸ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ನಾನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮೊದಲಿಂದನೂ ನಾನು ವಾದ. ಯಾರೇ ಆಗಲಿ, ಗ್ರಾಮ ಪಂಚಾಯತಿ ಇರಲಿ, ಮುನ್ಸಿಪಾಲಿಟಿಗಳಿರಲಿ, ಕಾರ್ಪೊರೇಷನ್ಗಳಿರಲಿ, ಜಿಲ್ಲಾ ಪಂಚಾಯತಿ ಇರಲಿ, ತಾಲೂಕು ಪಂಚಾಯತಿ ಇರಲಿ, ಯಾವತ್ತೂ ಕೂಡ ಜನಪ್ರತಿನಿಧಿಗಳಿದ್ದರೆ ಅಧಿಕಾರ ವಿಕೇಂದ್ರೀಕರಣಕ್ಕೆ ಅರ್ಥ ಬರ್ತದೆ. ಜನಪ್ರತಿನಿಧಿಗಳಿಲ್ಲದೆ ಬರೀ ಅಧಿಕಾರಿಗಳ ಕಡೆಯಿಂದ ನಾವು ಸರ್ಕಾರ ನಡೆಸ್ತೀವಿ, ಸ್ಥಳೀಯ ಸಂಸ್ಥೆಗಳು ನಡೆಸ್ತೀವಿ ಅಂತಕ್ಕಂಥ ಪ್ರಯತ್ನ ಸರಿಯಾದಂಥದ್ದಲ್ಲ. ನಾನು ಮೊದಲಿಂದನೂ ಕೂಡ ಸ್ಥಳೀಯ ಸಂಸ್ಥೆಗಳು ಯಾವುದೇ ಇರಲಿ, ಅದು ಯಾವಾಗ ಆ್ಯಸ್ ಆ್ಯಂಡ್ ವೆನ್ ಅದು ಟರ್ಮ್ ಮುಗಿಯುತ್ತೆ ಆ ಕೂಡಲೇ ಅದನ್ನು ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನನ್ನ ಒಂದು ಅಭಿಮತ. ಕ್ಯಾಬಿನೆಟ್ ರಿಷಫಲ್ ಮಾಡಬಹುದು, ಮಾಡದೇ ಇರಬಹುದು. ಅದು ಎಲ್ಲ ಏನೇ ರಾಜಕೀಯದ ಕಾರ್ಯಚಟುವಟಿಕೆಗಳಿದ್ರೆ ಮೇ 4ರ ಚುನಾವಣಾ ಫಲಿತಾಂಶಗಳು ಬಂದ ನಂತರ. ನನಗೆ ಮಂತ್ರಿ ಸ್ಥಾನ ಬಂದರೆ ಬರ್ತದೆ, ಹೋದರೆ ಹೋಗ್ತದೆ, ಅದಕ್ಕೆ ನಾವೇನು ಯೋಚನೆ ಮಾಡೋದಿಲ್ಲ. ಏನು ಮಂತ್ರಿ ಇದ್ರೇ ಕೆಲಸ ಮಾಡೋದಿದ್ರೆ ಆಗಲ್ಲ ಅಂತ ಏನಾರು ತಿಳ್ಕೊಂಡಿದ್ರೆ ಮಂತ್ರಿ ಸ್ಥಾನ ಬೇಕು. ಮಂತ್ರಿ ಅದಕ್ಕೋಸ್ಕರನೇ ಹೇಳೋದು ಯಾವಾಗಲೂ ಕೂಡ ಪವರ್ ಈಸ್ ಪಾಯ್ಸನ್ ಅಂತ ಒಂದು ಗಾದೆ ಕೇಳಿದಿರಿ. ಆ ಪವರ್ ಪಾಯ್ಸನ್ ಅಂತ ಅದನ್ನು ನಾವು ಸರಿಯಾಗಿ ಬಳಸಿದ್ರೆ ಔಷಧಿನೂ ಮಾಡ್ಕೋಬೋದು. ಈಗ ಕ್ಯಾನ್ಸರ್ಗೆ ಪಾಯ್ಸನ್ನಿಂದನೇ ಔಷಧಿ ಮಾಡೋದು. ಹಾಗಾಗಿ ಆ ಪವರನ್ನು ಪಾಯ್ಸನ್ನು ಅದನ್ನು ಬಳಸೋದ್ರ ಮೇಲೆ ಅದು ಪರಿಣಾಮ, ದುಷ್ಪರಿಣಾಮ, ಸತ್ಪರಿಣಾಮಗಳು ಗೊತ್ತಾಗ್ತವೆ.